ಕರ್ನಾಟಕದಲ್ಲೂ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಘೋಷಣೆಯಾಗಿದೆ. ಕರ್ನಾಟಕ, ದೆಹಲಿ ಸೇರಿದಂತೆ 22 ರಾಜ್ಯಗಳಲ್ಲಿ ಪರಿಷ್ಕರಣೆ ಆಗುತ್ತೆ. ಏಪ್ರಿಲ್ ತಿಂಗಳಿನಿಂದ ಕರ್ನಾಟಕದಲ್ಲಿ ಆರಂಭ ಆಗುತ್ತೆ. ಪ್ರಸ್ತುತ 12 ರಾಜ್ಯಗಳು ವಿಶೇಷ ತೀವ್ರ ಪರಿಷ್ಕರಣೆ ನಡೀತಾ ಇದೆ. ಅವುಗಳ ಜೊತೆಗೆ ಇನ್ನೂ 22 ರಾಜ್ಯಗಳಲ್ಲಿ ಪರಿಷ್ಕರಣೆಗೆ ನಿರ್ಧಾರ ಮಾಡಲಾಗಿದೆ. ರಾಜ್ಯಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಪತ್ರವನ್ನು ಬರೆದಿದೆ. SIR ನಡೆಸೋಕೆ ಸಾಧ್ಯವಾದಷ್ಟು ಬೇಗ ಸಿದ್ಧವಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಮತದಾರರು ಏನು ಮಾಡಬೇಕು? BLOಗಳು ಮತಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡ್ತಾರೆ. ಅವರು ಮತದಾರರಿಗೆ ಒಂದು ಫಾರ್ಮ್ ಅನ್ನು ನೀಡ್ತಾರೆ. ಆ ಫಾರ್ಮ್ನಲ್ಲಿ ಮತದಾರರು ತಮ್ಮ ಮಾಹಿತಿಯನ್ನು ಪರಿಶೀಲನೆ ಮಾಡಬೇಕು. ಒಂದು ಕಡೆ ಹೆಸರಿದ್ದರೆ ಒಂದು ಕಡೆ ತೆಗೆಯೋಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹೆಸರು ಇಲ್ಲದಿದ್ದರೆ ಸೇರಿಸಲು ಮತ್ತೊಂದು ಫಾರ್ಮ್ ಅನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೂಡ ಸಲ್ಲಿಸೋದು ಕಡ್ಡಾಯ ಆಗಿದೆ. ಯಾವ ದಾಖಲೆಗಳು ಹಾಗಾದರೆ ಮಾನ್ಯ ಆಗುತ್ತೆ? ಪೆನ್ಷನ್ ಏನಾದರೂ ತೆಗೆದುಕೊಳ್ತಾ ಇದ್ದರೆ ಆ ಪೆನ್ಷನ್ ಗುರುತಿನ ಚೀಟಿ ಅಂತಿರುತ್ತೆ, ಅದು ಕೊಡಬಹುದು. ಯಾವುದೇ ಸರ್ಕಾರಿ ಇಲಾಖೆಯಿಂದ ನೀಡಲಾದಂಥ ಗುರುತಿನ ಚೀಟಿ, ಗೌರ್ಮೆಂಟ್ ಯಾವುದಾದ್ರೂ ID ಇದೆಯಾ ಅದು ಓಕೆ. ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, 10ನೇ ತರಗತಿ ಅಂಕಪಟ್ಟಿ ಕೂಡ ನಡೆಯುತ್ತೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೂಡ ಆಗುತ್ತೆ. ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ, ಜಾತಿ ಸರ್ಟಿಫಿಕೇಟು, ರಾಷ್ಟ್ರೀಯ ನೋಂದಣಿಯಲ್ಲಿ ಹೆಸರು ಏನಾದರೂ ನೋಂದಾಯಿಸಿದರೆ, ಕುಟುಂಬ ನೋಂದಣಿಯಲ್ಲಿ ಹೆಸರು ಏನಾದರೂ ಇಟ್ಟರೆ, ಭೂಮಿ ಅಥವಾ ಮನೆ ಹಂಚಿಕೆ ಪತ್ರ, ಆಧಾರ್ ಕಾರ್ಡ್, ಇದೆಲ್ಲವೂ ಕೂಡ SIR ಮಾಡುವಂಥ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಅದು ಏಪ್ರಿಲಿಂದ ಶುರುವಾಗುತ್ತೆ. ಯಾಕಂದರೆ ಬಹಳ ವಿರೋಧ ವ್ಯಕ್ತವಾಯಿತು. ಪಶ್ಚಿಮ ಬಂಗಾಳ ಸೇರಿದಂತೆ ಬಿಹಾರದಲ್ಲೂ ಕೂಡ ನಾವು ಗಮನಿಸಿದ್ವಿ. ಹೆಸರನ್ನು ತೆಗೆಯಲಾಗಿದೆ, ಕೆಲವನ್ನ ಸೇರಿಸಲಾಗಿದೆ ಅಂಥೇಳಿ. ಬಟ್ ಇಲ್ಲಿ ಅಕ್ರಮ ಮತದಾರರು ಏನಿದ್ದಾರೆ ಅವರನ್ನು ಹೊರಗೆ ಕಳಿಸುವಂಥ ಒಂದು ಪ್ರಯತ್ನದ ಭಾಗ ಅಂಥೇಳಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಬೇಕು ಕರ್ನಾಟಕದಲ್ಲಿ ಅಂತಹ ವೋಟ್ಗಳು ಎಷ್ಟಿದೆ ಅಂಥೇಳಿ. ಯಾಕಂತ ಹೇಳಿದರೆ ಕೆಲವು ಕಡೆ 2 ಕಡೆ ವೋಟ್ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ನಾವು ನೋಡಿ ಮಹದೇವಪುರದಲ್ಲಿ ಅಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದ ಒಂದು 80 ಜನ ವೋಟ್ ಮಾಡಿದ್ರು ಅಂತ ಆರೋಪ. ರಾಹುಲ್ ಗಾಂಧಿ ವೋಟ್ ಚೋರಿ ಮಾಡಿದರು. ಕಲಬುರಗಿಯಲ್ಲಿ ಕೂಡ ಇದೇ ರೀತಿ ಆಗಿದೆ ಅನ್ನುವಂಥ ಆರೋಪ. ಅದರ ಜೊತೆಗೆ ಸೆಂಟ್ರಲ್ ಕ್ಷೇತ್ರದಲ್ಲಿ, ಹೀಗೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಅಕ್ರಮಗಳಾಗಿದೆ ಚುನಾವಣೆ ಸಂದರ್ಭದಲ್ಲಿ, ವೋಟಿಂಗ್ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಈಗ ಅದು ಗೊತ್ತಾಗುತ್ತೆ. SIR ಮತಪಟ್ಟಿ ವಿಶೇಷ ಪರಿಷ್ಕರಣೆ ಆಯಿತು ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಸಿಗಬಹುದು. ಮತ್ತೇನಾದರೂ ಅಲ್ಲಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ಡೌಟ್ ಬಂದರೆ ನೀವು ಮತ್ತೆ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತೆ. 2 ಕಡೆ ಏನಾದರೂ ವೋಟಿಂಗ್ ಮಾಡುವಂಥವ್ರು ಏನಾದರೂ ಇದ್ದರೆ, ಅಥವಾ ಚೇಂಜ್ ಮಾಡ್ಕೊಳ್ಬೇಕು ನಮ್ಮದು ಏನಾದರೂ ID ಅಂತಿದ್ರೆ ಅದನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಿರುತ್ತೆ.